ಹಲೋ ಸ್ನೇಹಿತರೆ, ಸೊ ಈ ಒಂದು ವಿಡಿಯೋ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿರಲ್ಲ ಅವರಿಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಮುಂದಿನ ದಿನಗಳಲ್ಲಿ ಯಾವ ನೋಟಿಫಿಕೇಶನ್ ಬರುತ್ತೆ ಅಂತೇಳಿ ಒಂದು ಚಿಕ್ಕದಾಗಿ ಒಂದು ಐಡಿಯಾ ಇರುತ್ತೆ ಒಂದು ಕೆಲವೊಂದು ನೋಟಿಫಿಕೇಶನ್ಗಳ ಬಗ್ಗೆ. ಸೊ ಇದೀಗ KEA ವೆಬ್ಸೈಟಲ್ಲಿ ಇನ್ನೊಂದೆರಡು ನೋಟಿಫಿಕೇಶನ್ನ ಅಪ್ಲೋಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಅಂತ ಅನ್ಬೋದು. ಇದು ಮಾರ್ಚ್ ತಿಂಗಳಲ್ವಾ. ಸೊ ಮಾರ್ಚ್ ತಿಂಗಳಲ್ಲಿ ಇನ್ನೂ 2 ನೋಟಿಫಿಕೇಶನ್ಸ್ ಇದೆ KEA ಬೋರ್ಡಿಂದ ಬರೋಂಥದ್ದು. ಹೇಳಬೇಕಂದ್ರೆ 2 ನೋಟಿಫಿಕೇಶನ್ ಅಲ್ಲ, 3 ಇಂದ 4 ನೋಟಿಫಿಕೇಶನ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವ ನೋಟಿಫಿಕೇಶನು ಏನು ಕತೆ ಅಂತ ನೋಡೋಣ. ಸೊ ಸ್ಟೂಡೆಂಟ್ಸ್ ಹೇಳಬೇಕಂದ್ರೆ ಪ್ರಿಪೇರ್ ಆಗ್ತಿರೋರು ಮುಂದೆ ಬರುವಂಥ ನೋಟಿಫಿಕೇಷನ್ಸ್ ಬಗ್ಗೆ ಒಂದು ಐಡಿಯಾ ಇತ್ತು ಅಂತಂದರೆ ನೀವು ಏನು ಪ್ರಿಪೇರ್ ಆಗಬೇಕು, ಇನ್ನೂ ಪಕ್ಕಾ ಪ್ರಿಪರೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಯೂಸ್ಫುಲ್ಲೂ ಆಗುತ್ತೆ. ಇದು ಅಂದರೆ ನೋಟಿಫಿಕೇಷನ್ಸ್ ಮುಂದೆ ಬರೋದ್ರ ಬಗ್ಗೆ ತಿಳ್ಕೊಂಡ್ರೆ. ಯಾಕಂದ್ರೆ ಇನ್ನು ಭಾಳ ಜನ ಏನು ಮಾಡ್ತಾರೆ, ಎಕ್ಸಾಮ್ ಬಂತು ಅಂದರೆ ಕೊನೆ ಮೂಮೆಂಟಲ್ಲಿ ಪ್ರಿಪೇರ್ ಆಗೋಕೆ ಹೋಗ್ತಾರೆ. ಸೊ ಆ ಟೈಮಲ್ಲಿ ಸಕ್ಸಸ್ ರೇಟ್ ನಾವು ನೋಡೋದಕ್ಕೆ ಕಮ್ಮಿ ಇರುತ್ತೆ, ಸಕ್ಸಸ್ ರೇಟ್ ನೋಡೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ನೀವು ಮುಂಚೆನೇ ಪ್ರಿಪೇರ್ ಮಾಡ್ಕೊಳ್ತಾ ಬಂದರೆ ಸಕ್ಸಸ್ ರೇಟ್ ಏನಿದೆಲ್ಲ ಭಾಳ ಇರುತ್ತೆ. ಸೊ ಎಕ್ಸಾಮ್ ಮೂಮೆಂಟಲ್ಲಿ ಪ್ರಿಪೇರ್ ಆಗೋದಕ್ಕೆ ಮುಂಚೆಯಿಂದ ಪ್ರಿಪೇರ್ ಆಗೋದಕ್ಕೆ ಬಹಳ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಮುಂದೆ ಬರುವಂಥ ನೋಟಿಫಿಕೇಷನ್ಗಳ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಮುಂಚಿತವಾಗ್ಲೇ ಪ್ರಿಪರೇಷನ್ನ ಶುರು ಮಾಡ್ಕೊಂಬಿಡ್ರಿ. ಸೊ ಇವತ್ತಿನ ದಿನಗಳಲ್ಲಿ ರಿಸೋರ್ಸಸ್ ಭಾಳಷ್ಟಿದ್ದಾವೆ, ಇನ್ಫೈನೈಟ್ ರಿಸೋರ್ಸಸ್ ಇದ್ದಾವೆ. ಸೊ ಹಾಗಾಗಿ ಒಂದು ಪ್ರಾಪರ್ ರಿಸೋರ್ಸ್ನ ಹುಡ್ಕೊಂಡು ಫೌಂಡ್ ಔಟ್ ಮಾಡಿ ಆ ಒಂದು ರಿಸೋರ್ಸ್ನ ಇಟ್ಕೊಳ್ಳಿ. ಲಾಂಗ್ ಟರ್ಮ್ ಪ್ರಿಪ್ರೇಷನ್ಗೆ ಇಳಿದುಬಿಡ್ರಿ. ನಿಮಗೆ ನಿಮ್ಮ ಜಾಬು ನಿಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ. ಪಕ್ಕಾ ಪ್ರಿಪ್ರೇಷನ್ ಮಾಡಬೇಕು. ಏನು ಟೈಮ್ ಸಿಗುತ್ತೆ ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ಕೊಳ್ಬೇಕು. 100% ಟೈಮ್ ಯುಟಿಲೈಸೇಷನ್ ಮಾಡಿದ್ರಿ, ಹಾರ್ಡ್ ವರ್ಕ್ ಮಾಡಿದ್ರಿ, ಸಿನ್ಸಿಯರಾಗಿ ನಿಮ್ಮ ಪ್ರಿಪ್ರೇಷನಲ್ಲಿ ನೀವು ಇದ್ದೀರಾ ಅಂತಂದರೆ ಆ ಜಾಬು ನಿಮ್ಮದೇ ಆಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಆಗೋಲ್ಲ. ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು. ಸೊ ಯಾವ ನೋಟಿಫಿಕೇಷನ್ ಏನು ಕತೆ ಅಂತ ನೋಡೋಣ ಟೈಮ್ ವೇಸ್ಟ್ ಮಾಡ್ದಂಗೆ. ಸೊ ಇಲ್ಲಿ ನೋಡ್ತಾ ಇರ್ತೀರಾ KEA ವೆಬ್ಸೈಟಲ್ಲಿ ಇದೊಂದು ಪ್ರಕಟಣೆ ಆಗಿರುವಂತಹ ಒಂದು ನೋಟಿಫಿಕೇಷನ್ ಇದು. ಸೊ ನೋಡಿ 5/3/2024ಕ್ಕೆ ಈ ನೋಟಿಫಿಕೇಷನ್ನ ಪಬ್ಲಿಷ್ ಮಾಡಿದ್ರು. ಇವತ್ತು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ನೋಟಿಫಿಕೇಷನ್ ಬಗ್ಗೆ. ಸೊ ಈ ನೋಟಿಫಿಕೇಷನ್ ಯಾವುದ್ರ ಬಗ್ಗೆ ಅಂದರೆ FDA ಮತ್ತು SDA. ಏನಿದು ಡೈರೆಕ್ಟ್ ರಿಕ್ರೂಟ್ಮೆಂಟ್. ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ನೇರ ನೇಮಕಾತಿ ಅಂತ ಹೇಳ್ತಾರೆ. ಭಾಳ ಜನ ನೇರ ನೇಮಕಾತಿ ಅಂದರೆ ಪರ್ಸೆಂಟೇಜ್ ಮೇಲೆ ತೊಗೊತಾರೆ ಅಂತ ಅಂದ್ಕೊಳ್ತೀರಾ. ಅಲ್ಲ, ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಎಕ್ಸಾಮ್ ಮುಖಾಂತರವಾಗಿ ಜನರಲ್ ಪಬ್ಲಿಕ್ಕಿಗೆ ನೋಟಿಫಿಕೇಷನ್ನ ಇಶ್ಯೂ ಮಾಡಿ ಆ ಒಂದು ಜನರಲ್ ಪಬ್ಲಿಕಲ್ಲಿಂದ ಬಂದಿರುವಂಥ ಅಪ್ಲಿಕೇಶನ್ಸ್ ಮುಖಾಂತರ ಎಕ್ಸಾಮ್ನ ಕಂಡಕ್ಟ್ ಮಾಡಿ, ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ಅದ್ರ ಮೂಲಕ ತೊಗೊಳ್ತಾರೆ. ಹೇಳ್ಬೇಕಂದ್ರೆ ರಿಟರ್ನ್ ಎಕ್ಸಾಮ್ ಮೂಲಕ ತೊಗೊಳ್ತಿದ್ದೀವಿ ಅಂತ ಅರ್ಥ. ಸೊ ಇದು FDA SDA ಪೋಸ್ಟು ಯಾವುದರಲ್ಲಿದೆಪ್ಪ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ BDAದಲ್ಲಿ ಇರುವಂಥದ್ದು. ಬೆಂಗಳೂರಲ್ಲಿ BDA ಇದೆಲ್ಲ ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಇರುವಂತಹ ವೇಕೆನ್ಸೀಸಿನ ನೋಟಿಫಿಕೇಷನ್ ಇದು FDA ಮತ್ತು SDA. ನೋಡಿ, ಆ್ಯಸ್ ಪರ್ ದಿ ಲೆಟರ್ಸ್ ಫ್ರಮ್ ದಿ ಕಮಿಷನರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಡೇಟೆಡ್ 29/2/2023 KEA ವಿಲ್ ಬಿ ಕಂಡಕ್ಟಿಂಗ್ ದಿ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಈ 2 ನೋಟಿಫಿಕೇಷನ್ಗೆ ಈ ಒಂದು ಡಿಪಾರ್ಟ್ಮೆಂಟ್ನವ್ರಿಗೆ KEAದವರೇ ಎಕ್ಸಾಮ್ನ ಕಂಡಕ್ಟ್ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ವೇರಿಯಸ್ ಪೋಸ್ಟ್ ಇನ್ RPC ಅಂದರೆ ಲೋಕಲ್ ಕಾಡ್ರದಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕ ಕಾಡ್ರದಲ್ಲಿ ಕ್ಯಾಂಡಿಡೇಟ್ಸ್ ಹ್ಯಾಸ್ ಟು ಅಪಿಯರ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟು ಬಿ ಕಂಡಕ್ಟೆಡ್ ಬೈ ದಿ KEA. ಅಂದರೆ ನಿಮಗೆ ಇದು ಎಕ್ಸಾಮಿನೇಷನ್ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ? KEAದವರು. ನೆಕ್ಸ್ಟ್ ನೋಡಿ, ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಪ್ಲೈ ಥ್ರೂ ಆನ್ಲೈನ್ ಬೈ ಬ್ರೌಸಿಂಗ್ ದಿ URL. ಸೊ ಈ ಒಂದು ಹೇಳಿದ್ದಾರೆ, ಈ ಒಂದು ಹೇಳ್ಬೇಕಂದ್ರೆ KEA ವೆಬ್ಸೈಟಲ್ಲೇ ಬಿಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೂ. ಸೊ ನೀವು ಅದು ದಿನ ಆ ಲಿಂಕ್ ಮೂಲಕ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡೋದು. ದೇರ್ ಇಸ್ ನೋ ಪೆನ್ ಆ್ಯಂಡ್ ಪೇಪರ್ ಮೆಥಡ್ ಫಾರ್ ಅಪ್ಲೈಯಿಂಗ್ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಆನ್ಲೈನ್ ಮುಖಾಂತರವಾಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಸೊ ನೋಟಿಫಿಕೇಶನ್ ಯಾವಾಗ ಪಬ್ಲಿಷನ್ ಆಗುತ್ತಪ್ಪ ಅಂತ ನೋಡೋದಾದರೆ 24/3/2024 ಅಂದರೆ ಇದೇ ತಿಂಗಳು ಮಾರ್ಚ್ ತಿಂಗಳು 24ನೇ ತಾರೀಕಿಗೆ ಅಫಿಷಿಯಲ್ ನೋಟಿಫಿಕೇಷನು KEA ವೆಬ್ಸೈಟಲ್ಲಿ ಪ್ರಕಟಣೆ ಆಗುತ್ತೆ. ನೋಡಿ, ಕಮೆನ್ಸ್ಮೆಂಟ್ ಆಫ್ ಎಂಟ್ರಿ ಆಫ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಶುರು ಆಗುತ್ತೆ ಅಂದರೆ ಅದೇ ದಿನದಿಂದನೇ ಶುರು ಆಗುತ್ತೆ. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ 23/4ನೇ ತಿಂಗಳು ಅಂದರೆ ನೆಕ್ಸ್ಟ್ ತಿಂಗಳು 23ಕ್ಕೆ ಲಾಸ್ಟ್ ಡೇಟ್ ಎಂಡ್ ಆಗೋಗುತ್ತೆ. ಲಾಸ್ಟ್ ಡೇಟು 23ನೇ ತಾರೀಕು ಇರುತ್ತೆ ನೋಡಿ. ಲಾಸ್ಟ್ ಡೇಟ್ ಟು ಪೇ ದಿ ಫೀ, ಅಪ್ಲಿಕೇಶನ್ ಅಪ್ಲೈ ಮಾಡಿಬಿಡ್ತಾರೆ. ಅಲ್ಲಿಂದ 2 ದಿನ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಏನನ್ನು ಫೀ ಪೇ ಮಾಡೋದಕ್ಕೆ. ಆನ್ಲೈನ್ ಮುಖಾಂತರ ಅನ್ನೋದಕ್ಕಿಂತ ಇದು ಬ್ಯಾಂಕ್ಗೆ ಹೋಗಿ ಫೀ ಪೇ ಮಾಡ್ತಾರಲ್ಲ ಅವರಿಗೆ 2 ಡೇಸ್ ವರ್ಕಿಂಗ್ ಡೇಸ್ ಎಕ್ಸ್ಟ್ರಾ ಇರುತ್ತೆ. ಸೊ ಇಲ್ಲಿ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆಪ್ಪ ಅಂದರೆ ಲೋಕಲ್ ಕಾಡ್ರಾಗ 18 ಇದೆ, ಕಲ್ಯಾಣ ಕರ್ನಾಟಕಗೆ 7 ಇದೆ. ಸೊ ಮೊತ್ತ 25 ವೇಕೆನ್ಸೀಸ್ಗೆ ಈ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ವಿಸಿಟ್ KEA ವೆಬ್ಸೈಟ್ ಡೀಟೇಲ್ಡ್ ನೋಟಿಫಿಕೇಶನ್ ಫಾರ್ ದಿ ಡೀಟೇಲ್ಸ್ ರಿಗಾರ್ಡಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏನು, ಪೇ ಸ್ಕೇಲ್ ಏನು, ಕ್ಯಾಟಗರಿ ವೈಸ್ ಸೀಟ್ ಡಿಸ್ಟ್ರಿಬ್ಯೂಷನ್ ಯಾವ ಥರ ಇದೆ, ಮತ್ತು ಕ್ಲಾಸಿಫಿಕೇಷನ್ ಆಫ್ ಪೋಸ್ಟು, ಏಜ್, ಎಲಿಜಿಬಿಲಿಟಿ ಕಂಡೀಷನ್ಸ್ ಏನೇನಿದೆ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಏನೇನಿರುತ್ತೆ, ಮೋಡ್ ಆಫ್ ಸೆಲೆಕ್ಷನ್ ಯಾವ ರೀತಿಯಲ್ಲಿ ಸೆಲೆಕ್ಷನ್ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಏನು, ಈ ಥರ ಬೇರೆ ಬೇರೆ ರೀತಿಯ ಇನ್ಫಾರ್ಮೇಷನ್ನ ಅಫಿಷಿಯಲ್ ನೋಟಿಫಿಕೇಷನ್ ಬಿಟ್ಟಾಗ ಆ ಒಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಮಾಹಿತಿನ ಕೊಟ್ಟಿರ್ತೀವಿ ಅಂತ ಹೇಳ್ತಾರೆ.
ಸೊ ನೋಡಿ ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಟು ಮೆರಿ ಅಪ್ಲೈಯಿಂಗ್ ಆನ್ಲೈನು ಅಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂಡ್ ಕ್ವಾಲಿಫೈಯಿಂಗ್ ಇನ್ ದಿ ಸೆಡ್ ಎಕ್ಸಾಮ್ ಡಸಂಟ್ ಕನ್ಫರ್ಮ್ ಎನಿ ರೈಟ್ ಟು ಕ್ಯಾಂಡಿಡೇಟ್ ಫಾರ್ ರಿಕ್ವೈರ್ಮೆಂಟ್ ಇನ್ BDA ಅಂಡ್ ಇಟ್ is subjected to fulfilling the eligibility criteria as per the prescribed by government or compete authority and selection authority. ಸೊ ಅಪ್ಲೈ ಮಾಡಿದೆ ಎಕ್ಸಾಮ್ ಕ್ಲಿಯರ್ ಮಾಡಿದೆ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಷನ್ ಆಗೋದಿದ್ರಿ ಅಂತಲ್ಲ. ಸೊ ಅವ್ರದ್ದು ಪ್ರಾಸೆಸ್ ಇರುತ್ತಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್, ವೆಹಿಕಲ್ ಚೆಕಪ್ ಏನಾದರೂ ಇತ್ತಂದರೆ ಅವೆಲ್ಲ ಪ್ರಾಸೆಸ್ನ ಗೋತ್ರು ಆಗಿದ್ದ ಅಂತಲೇ ನಿಮಗೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಇನ್ ಕೇಸ್ ಆಫ್ ಎನಿ ಡಿಸ್ಕ್ರಿಪೆನ್ಸಿ ಅರೈಸ್ ವಿತ್ ರಿಗಾರ್ಡಿಂಗ್ ಟು ಎನಿ ಆಫ್ ದಿ ಅಬೋವ್ ಪ್ರಿಸ್ಕ್ರೈಬ್ಡ್ ರೂಲ್ಸ್ ಪ್ರೊಸೀಜರ್ಸ್. ಇದು ಬಿಡಿ, ಇದು ನಮಗೇನು ಬೇಕಾಗಿಲ್ಲ, ಎಲ್ಲ ಕ್ಲಿಯರಾಗಿ ಡಾಟಾ ಅಪ್ಲೋಡ್ ಮಾಡ್ತಾರಲ್ಲ, ಸ್ವಂತ ಅಂತ ಹಾಗಾಗಿ ಈ ಪಾಯಿಂಟ್ ನಮಗೇನು ಬೇಕಾಗಿಲ್ಲ. ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿ, ಕರೆಕ್ಟಾಗಿ ಅಪ್ಲೈ ಮಾಡೋ ಟೈಮಲ್ಲಿ ರಾಂಗ್ ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋಕೆ ಹೋಗಬೇಡಿ. ದ ಅಬೋವ್ ಸೆಡ್ ನಂಬರ್ ಆಫ್ ಪೋಸ್ಟ್ ಅಂಡ್ ಕಾರ್ಡರ್ ಆರ್ ಪ್ರೊವಿಷನಲ್ ಅಂಡ್ ಸಬ್ಜೆಕ್ಟ್ ಟು ಚೇಂಜಸ್ ಎನಿ. ಸೊ ನಂಬರ್ ಆಫ್ ಪೋಸ್ಟ್ ಇನ್ಕ್ರೀಸ್ ಆಗ್ಬೋದು, ಡಿಕ್ರೀಸ್ ಆಗ್ಬೋದು, ತಾತ್ಕಾಲಿಕ ಅಂತ ಹೇಳ್ತಾರೆ. ಸೊ ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ. ಸೊ ಇದು ಮುಂಬರುವಂತಹ ನೋಟಿಫಿಕೇಶನ್, ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿರುತ್ತೆ. ಸೊ ಯಾರೆಲ್ಲ SDA FDA ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ರಲ್ಲ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ. ಬೆಂಗಳೂರಲ್ಲಿ ಜಾಬ್ ತೊಗೊಳ್ಬೇಕನ್ನೋರಿಗೆ ಇನ್ನೂ ಒಂದು ಒಳ್ಳೆಯ ಅವಕಾಶ. ಸೊ ಇದು ಕೇಳಬೇಕಂದ್ರೆ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ ನನ್ನ ಪ್ರಕಾರ, ಹಾಗೂ ಕಡ್ಡಾಯ ಕನ್ನಡ ಪರೀಕ್ಷೆನೂ ಇರುತ್ತೆ, ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನು ಇರುತ್ತೆ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ನೋಟಿಫಿಕೇಶನ್ ಮತ್ತೆ ಬೂಸ್ಟಪ್ ಮಾಡ್ತಾ ಇದೆ. ಸೊ ಪ್ರಿಪರೇಷನ್ ಚೆನ್ನಾಗಿ ಮಾಡಿ, ಎಕ್ಸಾಮ್ನ ಕ್ಲಿಯರ್ ಮಾಡಿ, ಆದಷ್ಟು ಬೇಗನೆ ಜಾಬ್ನ ತೊಗೊಳ್ಳಿ. ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೇನೆ. ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಗೆ ಗೊತ್ತಿರುತ್ತೆ ಇದ್ರ ಬಗ್ಗೆನೂ ನಾವು ಕೋರ್ಸ್ನ ಲಾಂಚ್ ಮಾಡ್ತಾ ಇರ್ತೀವಿ. ಸೊ ಕೋರ್ಸ್ನ ಮಾಹಿತಿನ ತಿಳಿದುಕೊಳ್ಳೋದಕ್ಕೆ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, 9964600913. ಯಾರೆಲ್ಲ FD SDA ಕೋರ್ಸ್ ಈ KE ಅಂತ ನಡೆಯುವಂಥ ಈ BDA ಎಕ್ಸಾಮಿಗೆ ನಡೆಯುವಂಥ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತಾರಲ್ಲ, ಏನಾದರೂ ಕೋರ್ಸ್ ಬೇಕಪ್ಪ ಅಂತಂದರೆ ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೋರ್ಸಿನ ಡೀಟೇಲ್ಸ್ನ ಪಡ್ಕೊಳ್ಬೋದು. ಇಷ್ಟನ್ನ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.